ನೀಟ್ ರಿಸಲ್ಟ್ ಅನೌನ್ಸ್ ಆಗಿದೆ. ನಂತರ ನೀಟ್ ರಿಜಿಸ್ಟ್ರೇಷನ್ಗೆ ಲಿಂಕ್ ಅನ್ನ ಕೆದವರು ಪ್ರೊವೈಡ್ ಮಾಡಿದ್ದಾರೆ. ಸೊ ಮುಂದೆ ಯಾವ್ಯಾವ ಸ್ಟೆಪ್ಸ್ ಇರುತ್ತೆ ಈಗ ಸೀಟ್ ಅಲಾಟ್ಮೆಂಟ್ ವರೆಗೆ, ಸೊ ಅದನ್ನ ಈಗ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈಗ ನೀಟ್ ರಿಜಿಸ್ಟ್ರೇಷನ್ಗೆ ಏನು ಆಪ್ಷನ್ ಕೊಟ್ಟಿದ್ದಾರೆ ಅದು ಎಲ್ರಿಗೂ ಅಲ್ಲ. ಯಾರಿಗೆ ಅಂತ ಹೇಳಿದ್ರೆ ಈ ಹಿಂದೆ KCET ಅಪ್ಲಿಕೇಶನ್ ಏನಿತ್ತು ಅದಕ್ಕೆ ಅಪ್ಲೈ ಮಾಡದೇ ಇರೋರು, ಅಂದ್ರೆ ಓನ್ಲಿ ನೀಟ್ ಅಪ್ಲಿಕೇಶನ್ ಹಾಕಿ ನೀಟ್ ಎಕ್ಸಾಮ್ ಅಷ್ಟೇ ಬರ್ದಿದ್ದೀವಿ, KCETಗೆ ಅಪ್ಲೈ ಮಾಡೇ ಇಲ್ಲ ಅಂತಹ ವಿದ್ಯಾರ್ಥಿಗಳು ಈಗ ಕೆದವರು ನಡೆಸುವಂತಹ ನೀಟ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ರಿಜಿಸ್ಟ್ರೇಷನ್ ಮಾಡಬೇಕು. ಯಾರು ಈ ಹಿಂದೆ KCETಗೆ ಅಪ್ಲೈ ಮಾಡಿದ್ರೆ, KCET ಎಕ್ಸಾಮ್ ಬರ್ದಿದ್ದಾರೋ ಇಲ್ವೋ ಅದು ಸಂಬಂಧ ಇಲ್ಲ. ನೀವು KCETಗೆ ಅಪ್ಲೈ ಮಾಡಿದ್ರೆ ಜಸ್ಟ್ ಅಪ್ಲೈ ಮಾಡಿ ಇಟ್ಕೊಂಡಿದ್ರೆ ಮತ್ತೆ ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಸರಿನಾ? ನಂತರ ಈಗ KCETಗೆ ಅಪ್ಲೈ ಮಾಡಿದವರಿಗೆ ಏನೇನು ಪ್ರಾಸೆಸ್ ಇರುತ್ತೆ ಅದನ್ನ ಹೇಳೋದಾದ್ರೆ, ರಿಜಿಸ್ಟ್ರೇಷನ್ ಹೇಳಿದ್ನಲ್ವಾ, ಯಾರು KCETಗೆ ಅಪ್ಲೈನೇ ಮಾಡಿರ್ಲಿಲ್ಲ ಅವರಿಗೆ ರಿಜಿಸ್ಟ್ರೇಷನ್ ಓಪನ್ ಆಗಿರುತ್ತೆ. ಸೊ ಬಾಕಿ ಸ್ಟೂಡೆಂಟ್ಸ್ ಎಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀಟ್ ರೋಲ್ ನಂಬರ್ ನ ಎಂಟರ್ ಮಾಡೋದಕ್ಕೆ ಒಂದು ಲಿಂಕ್ ಅನ್ನ ಕೊಡ್ತಾರೆ. ಮುಂದೆ ಮೇ ಬಿ ನಾಳೆ ಆರ್ ನಾಡಿದ್ದು ಈ ಪ್ರಾಸೆಸ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಕೆದವರು. ಸೊ ಒಂದು ಲಿಂಕ್ ಅನ್ನ ಕೊಡ್ತಾರೆ, ಇಂತಹ ಡೇಟ್ ನಿಂದ ಇಂಥ ಡೇಟ್ ಒಳಗಡೆ ನೀವು ನಿಮ್ಮ ನೀಟ್ ರೋಲ್ ನಂಬರ್ ನ ಎಂಟರ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ನೀಟ್ ರೋಲ್ ನಂಬರ್ ನ ನೀವು ಎಂಟರ್ ಮಾಡ್ತೀರಾ. ಅವಾಗ ಅದರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಕೆದವರು ವೆರಿಫಿಕೇಶನ್ ಸ್ಲಿಪ್ ಅನ್ನ ರಿಲೀಸ್ ಮಾಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ರಿಲೀಸ್ ಮಾಡ್ತಾರೆ, ಸರಿನಾ? ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ನೀವು ಅಕಸ್ಮಾತ್ KCET ಎಕ್ಸಾಮ್ ಕೂಡ ಬರ್ದಿದ್ರೆ KCET ಕೋರ್ಸ್ ವೈಸ್ ರ್ಯಾಂಕ್ ಕೂಡ ಇರುತ್ತೆ. ಅಂದ್ರೆ ಎಂಜಿನಿಯರಿಂಗ್, ನರ್ಸಿಂಗ್, ವೆಟರ್ನರಿ, ಅಗ್ರಿಕಲ್ಚರ್ ಇದಕ್ಕೆಲ್ಲ ಏನೇನು ರ್ಯಾಂಕ್ ಬಂದಿದೆ ಅದ್ರ ಡೀಟೇಲ್ಸ್ ಇರುತ್ತೆ. ಅದ್ರ ಜೊತೆಗೇನೆ ನೀವು ಯಾವ್ಯಾವ ರಿಸರ್ವೇಶನ್ ಗಳನ್ನ ಕ್ಲೇಮ್ ಮಾಡಿದ್ರಿ, ನೀವು ಯಾವ್ಯಾವ ರಿಸರ್ವೇಶನ್ ಗಳಿಗೆ ಎಲಿಜಿಬಲ್ ಇದೀರಾ, ಈ ಎಲ್ಲ ಡೀಟೇಲ್ಸ್ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಇರುತ್ತೆ. ಅದ್ರ ಜೊತೆಗೆ ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡಿದ ನಂತರ ನಿಮ್ಮ ನೀಟ್ ರೋಲ್ ನಂಬರ್ ಕೂಡ ಮೆನ್ಷನ್ ಆಗಿರುತ್ತೆ. ನಂತರ ನೀಟ್ ಆಲ್ ಇಂಡಿಯಾ ರ್ಯಾಂಕ್ ಇರುತ್ತೆ ಅದು ಕೂಡ ಈ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಇರುತ್ತೆ. ಸೊ ಈ ಎಲ್ಲ ಡೀಟೇಲ್ಸ್ ಆ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಇರುತ್ತೆ. ಸೊ ನೀಟ್ ರೋಲ್ ನಂಬರ್ ನ ಎಂಟ್ರಿ ಮಾಡ್ತೀರಾ, ಅದ ನಂತರ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊತೀರಾ. ನಂತರ ಯಾರು ಹೊಸದಾಗಿ ನೀಟ್ಗೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಈಗ, ಅಂದ್ರೆ ಈ ಹಿಂದೆ ರಿಜಿಸ್ಟ್ರೇಷನ್ ಮಾಡಿರಲ್ಲ, KCETಗೆ ಅಪ್ಲೈ ಮಾಡಿರಲ್ಲ, ಈಗ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಅವರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಕೆದವರು ನಡೆಸ್ತಾರೆ. ಅದಕ್ಕೂ ಕೂಡ ಡೇಟ್ ಅನೌನ್ಸ್ ಮಾಡ್ತಾರೆ, ಅವರ ವೆರಿಫಿಕೇಶನ್ ನಡೆಸ್ತಾರೆ, ಅವರಿಗೂ ಕೂಡ ವೆರಿಫಿಕೇಶನ್ ಸ್ಲಿಪ್ ಪ್ರೊವೈಡ್ ಮಾಡ್ತಾರೆ. ನಂತರ ಕರ್ನಾಟಕ ಸ್ಟೇಟ್ ರ್ಯಾಂಕ್ ಅನ್ನ ಅನೌನ್ಸ್ ಮಾಡ್ತಾರೆ, ನೀಟ್ ಸ್ಟೇಟ್ ರ್ಯಾಂಕ್ ಅನ್ನ ಅನೌನ್ಸ್ ಮಾಡ್ತಾರೆ. ಅಂದ್ರೆ ಆಕ್ಚುಲಿ ಸೀಟ್ ಅಲಾಟ್ಮೆಂಟ್ ಗೆ ಕನ್ಸಿಡರ್ ಮಾಡೋದು ಆಲ್ ಇಂಡಿಯಾ ರ್ಯಾಂಕ್ ಅನ್ನ, ಬಟ್ ಈ ಸ್ಟೇಟ್ ರ್ಯಾಂಕ್ ಅನ್ನ ನೋಡಿದಾಗ ಸ್ಟೇಟ್ ರ್ಯಾಂಕ್ ಅಲ್ಲಿ ಏನಿರುತ್ತೆ ಅಂದ್ರೆ ಕರ್ನಾಟಕ ರಾಜ್ಯದಿಂದ ನೀಟ್ ಎಕ್ಸಾಮ್ ಅನ್ನ ಎಷ್ಟು ವಿದ್ಯಾರ್ಥಿಗಳು ಬರ್ತಿದ್ದಾರೆ ಅವರ ರ್ಯಾಂಕ್ ಪ್ರಕಾರ ಒಂದು ಲಿಸ್ಟ್ ಅನ್ನು ರಿಲೀಸ್ ಮಾಡ್ತಾರೆ. ಸೊ ಕರ್ನಾಟಕ ಸ್ಟೇಟ್ ರ್ಯಾಂಕ್ ಅನ್ನ ರಿಲೀಸ್ ಮಾಡ್ತಾರೆ. ಸೊ ಅದ್ರ ಪ್ರಕಾರ ನಿಮಗೆ ಸೀಟ್ ಸಿಗಬಹುದಾ, ನಾನು ಎಷ್ಟನೇ ರ್ಯಾಂಕ್ ಅಲ್ಲಿ ಇದ್ದೀನಿ ಅಥವಾ ಎಷ್ಟನೇ ನಂಬರ್ ಅಲ್ಲಿ ಇದ್ದೀನಿ, ನನ್ನ ಮೆರಿಟ್ ಏನು ಕರ್ನಾಟಕದಲ್ಲಿ, ಅದ್ರ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಸೊ ಈ ರೀತಿ ಪ್ರಾಸೆಸ್. ಸೊ ಇದಿಷ್ಟ ಆದ ನಂತರ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತಾರೆ, ಸರಿನಾ? ಈಗ ಯಾವ್ಯಾವ ವಿದ್ಯಾರ್ಥಿಗಳು ಆಲ್ರೆಡಿ KCET ಎಕ್ಸಾಮ್ ಬರೆದು ಎಂಜಿನಿಯರಿಂಗ್, ನರ್ಸಿಂಗ್ ಅಥವಾ ವೆಟರ್ನರಿಗೋಸ್ಕರ ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿ ಇಟ್ಕೊಂಡಿದ್ದೀರಾ, ಸೊ ಆ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದೇ ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ನೀವೀಗ MBBS, BDS, ಆಯುಷ್ ಕೋರ್ಸ್ಗಳನ್ನ ಆಡ್ ಮಾಡ್ಕೋಬಹುದು, ಸರಿನಾ? ಈಗ ಎಕ್ಸಾಂಪಲ್ ನೀವೀಗ ಎಂಜಿನಿಯರಿಂಗ್ ಮತ್ತು ವೆಟರ್ನರಿ, ಅಗ್ರಿಕಲ್ಚರ್ ಕಾಲೇಜ್ಗಳನ್ನ ಆಡ್ ಮಾಡ್ಕೊಂಡಿದ್ದೀರಾ, ಒಂದು 80 ಕಾಲೇಜ್ಗಳನ್ನ ಆಡ್ ಮಾಡ್ಕೊಂಡಿದ್ದೀರಾ ಈಗ. ಸೊ ಈಗ ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಅದ್ರೊಳಗಡೆ MBBS ಕಾಲೇಜ್ ಕೂಡ ಆಡ್ ಮಾಡ್ಬೇಕು ಅಂತಿದ್ದೀರಾ, BDS ಕೂಡ ಆಡ್ ಮಾಡ್ಬೇಕು ಅಂತಿದ್ದೀರಾ, ಆಯುಷ್ ಕೂಡ ಆಡ್ ಮಾಡ್ಬೇಕು ಅಂತಿದ್ದೀರಾ. ಸೊ ಈ ಆಲ್ರೆಡಿ ಇರುವಂತಹ ಲಿಸ್ಟ್ಗೆನೆ MBBS, BDS, ಆಯುಷ್ ಕೋರ್ಸ್ಗಳನ್ನ ಆಡ್ ಮಾಡ್ಕೋತೀರಾ. ಅದಂದ್ರೆ ಎಲ್ಲಾ ಕೋರ್ಸ್ಗಳನ್ನ ಕನ್ಸಿಡರ್ ಮಾಡಿ ನೀಟ್ ಮತ್ತು KCET ಎರಡೂ ರ್ಯಾಂಕ್ ಅನ್ನು ಕೂಡ ಕನ್ಸಿಡರ್ ಮಾಡಿ ಕೆದವರು ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ, ಸರಿನಾ? ಈಗ ಕೆಲವರು ವಿದ್ಯಾರ್ಥಿಗಳು ನನಗೀಗ ಏನು ಗೈಡೆನ್ಸ್ಗೋಸ್ಕರ ಕಾಲ್ ಮಾಡಿದಾಗ ಅವ್ರು ಕೇಳಿದಂತಹ ಡೌಟ್ಸ್ ಇಂದ ಓಕೆ ಈ ರೀತಿ ಡೌಟ್ಸ್ ಕೂಡ ಸ್ಟೂಡೆಂಟ್ಸ್ ಇದೆ ಅಂತ ನನಗೆ ಗೊತ್ತಾಯ್ತು. ಸೊ ಆ ಡೌಟ್ ಅನ್ನ ಈಗ ಕ್ಲಿಯರ್ ಮಾಡ್ತೀನಿ. ಏನಂತ ಹೇಳಿದ್ರೆ ಅವ್ರೀಗ ಅದೇ ಹೇಳಿದ್ರೆ ಒಂದು 80 ಕಾಲೇಜನ್ನ ಆಡ್ ಮಾಡಿದ್ದಾರೆ. ಸೊ ನಾನು MBBS ಕಾಲೇಜನ್ನ ಹೇಗೆ ಆಡ್ ಮಾಡೋದು? ಈಗ ಅದಕ್ಕೆ ನಾನೀಗ MBBS ಕಾಲೇಜನ್ನ ಆಡ್ ಮಾಡಿದ್ರೆ ಅದು ಎಷ್ಟನೇ ನಂಬರ್ ಅಲ್ಲಿ ಸೆಟ್ ಆಗುತ್ತೆ, ಈ ರೀತಿ ಎಲ್ಲ ಕೇಳ್ತಾ ಇದ್ರು. ಏನು ಅಂತ ಹೇಳಿದ್ರೆ ಈಗ ಎಕ್ಸಾಂಪಲ್ ನೀವೊಂದು MBBS ಕಾಲೇಜನ್ನ ಫಸ್ಟ್ ಪ್ರಯಾರಿಟಿ ಅಂತ ಸೆಲೆಕ್ಟ್ ಮಾಡಿ ಸೇವ್ ಅಂಡ್ ಸಬ್ಮಿಟ್ ಕೊಟ್ರಿ, ಸರಿನಾ? ಫಸ್ಟ್ ಪ್ರಯಾರಿಟಿ ಅಂತ ಸೆಟ್ ಮಾಡಿ ಅಪ್ಡೇಟ್ ಅಂತ ಕೊಟ್ರಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಫಸ್ಟ್ ಪ್ರಯಾರಿಟಿ ಆಗಿ ಸೆಟ್ ಮಾಡಿದಂತಹ MBBS ಕಾಲೇಜ್ ಫಸ್ಟ್ ಪ್ರಯಾರಿಟಿ ಆಗಿ ಸೆಟ್ ಆಗುತ್ತೆ. ಓಕೆ, ನಿಮ್ಗೆ ಈಗ ಮತ್ತೊಂದು ಹೇಳ್ತೀನಿ. ಇಲ್ಲಿವರೆಗೆ ಈಗ ಎಂಜಿನಿಯರಿಂಗ್ ಕಾಲೇಜ್ ಇದೆ, ಓಕೆ, ಇಲ್ಲಿವರೆಗೆ ಇಲ್ಲಿ ಫಸ್ಟ್ ಎಂಜಿನಿಯರಿಂಗ್ ಕಾಲೇಜ್, ಅದ್ರ ಕೆಳಗಡೆ ಎಲ್ಲ ಬೇರೆ ಎಂಜಿನಿಯರಿಂಗ್ ಕಾಲೇಜ್, ವೆಟರ್ನರಿ ಕಾಲೇಜ್ ಎಲ್ಲ ಪ್ರಯಾರಿಟಿ ಸೆಟ್ ಮಾಡಿದ್ದೆ. ನೆಕ್ಸ್ಟ್ ನೀವೇನ್ ಮಾಡಿದ್ರಿ, ಈಗ ಒಂದು MBBS ಕಾಲೇಜನ್ನ
ಫಸ್ಟ್ ಪ್ರಿಯಾರಿಟಿ ಸೆಟ್ ಮಾಡಿದ್ರಿ. ಅವಾಗ ಏನಾಗುತ್ತೆ ಅಂದ್ರೆ ಇದು ಫಸ್ಟ್ ಪ್ರಿಯಾರಿಟಿ ಸೆಟ್ ಆಗುತ್ತೆ. ಅದ್ರ ಮೊದಲು ಫಸ್ಟ್ ಪ್ರಿಯಾರಿಟಿ ಇರುವಂತಹ ಇಂಜಿನಿಯರಿಂಗ್ ಕಾಲೇಜ್ ಸ್ವಲ್ಪ ಕೆಳಗಡೆ ಬರುತ್ತೆ. ಅದ್ರ ನೆಕ್ಸ್ಟ್ ಮತ್ತೊಂದು MBBS ಕಾಲೇಜಿನ ತಗೊಂಡ್ಬಂದು ಆಡ್ ಮಾಡಿದ್ರಿ. ಅವಾಗ ಅದು ಮತ್ತೆ ಸೆಟ್ ಆಗುತ್ತೆ, ಮತ್ತೆ ಇಂಜಿನಿಯರಿಂಗ್ ಕಾಲೇಜ್ ಮತ್ತೆ ಸ್ವಲ್ಪ ಕೆಳಗಡೆ ಬರುತ್ತೆ. ಸೊ ಈ ರೀತಿ ನೀವು ಫಸ್ಟ್ ಪ್ರಯಾರಿಟಿ, ಸೆಕೆಂಡ್ ಪ್ರಯಾರಿಟಿ, ಥರ್ಡ್ ಪ್ರಯಾರಿಟಿ ಅಂತ MBBS ಅಥವಾ ಬೇರೆ ಕೋರ್ಸ್ ಗಳನ್ನ ಆಡ್ ಮಾಡ್ತಾ ಹೋಗ್ತಾ ಇದ್ದ ರೀತಿ ಆಲ್ರೆಡಿ ಫಸ್ಟ್ ಪ್ರಯಾರಿಟಿ ಸೆಟ್ ಮಾಡಿದಂತಹ ಇಂಜಿನಿಯರಿಂಗ್ ಅಥವಾ ಬೇರೆ ಯಾವ್ದೊಂದು ಕೋರ್ಸ್ ಏನಿದೆ ಅದು ಕೆಳಗಡೆ ಬರ್ತಾ ಹೋಗುತ್ತೆ. ಸರಿನಾ? ಸೊ ಇದರಿಂದ ನಿಮಗೆ ಯಾವ ಕೋರ್ಸ್ ಬೇಕೋ ಅದನ್ನ ಪ್ರಯಾರಿಟಿ ಆರ್ಡರ್ ನೀವು ಸೆಟ್ ಮಾಡ್ಕೊಳ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಓಕೆ, ಇಲ್ಲಿ ಮತ್ತೊಮ್ಮೆ ಹೇಳ್ಬಿಡ್ತೀನಿ, ನೀವು ಕೆಲವರಿಗೆ ಅರ್ಥ ಆದವರಿಗೆ ರಿಪೀಟ್ ಆದಂಗೆ ಅನ್ಸಿರ್ಬೋದು, ಬಟ್ ಬೇರೆ ಎಲ್ರಿಗೂ ಅರ್ಥ ಆಗ್ಲಿ ಅದಕ್ಕೋಸ್ಕರ. ಸರಿನಾ? ಈಗ ಎಕ್ಸಾಂಪಲ್, ಕ್ಲಾಸ್ ಒಳಗಡೆ ಒಂದು 10 ಬೆಂಚಸ್ ಅನ್ನ ಈ ರೀತಿ ಅಲೈನ್ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ಆಲ್ರೆಡಿ ಕುತ್ಕೊಂಡಿದ್ದಾರೆ 1 2 3 4 ಅಂತ ಕುತ್ಕೊಂಡಿದ್ದಾರೆ. ಸೊ ಈಗ ಫಸ್ಟ್ ನಂಬರ್ ನ ನೀವು MBBS ಅಂತ ಆಡ್ ಮಾಡಿದ್ರೆ ಅವರು ಫಸ್ಟ್ ಡೆಸ್ಕ್ ಹೋದ್ರೆ ಫಸ್ಟ್ ಡೆಸ್ಕ್ ಇದ್ದರು ಸೆಕೆಂಡ್ ಡೆಸ್ಕ್ ಬರ್ತಾರೆ, ಸೆಕೆಂಡ್ ಡೆಸ್ಕ್ ಇದ್ದರು ಥರ್ಡ್ ಡೆಸ್ಕ್ ಬರ್ತಾರೆ, ಥರ್ಡ್ ಡೆಸ್ಕ್ ಇದ್ದರು ಫೋರ್ತ್ ಡೆಸ್ಕ್ ಬರ್ತಾರೆ. ಈ ರೀತಿ ಶಿಫ್ಟ್ ಆಗ್ತಾ ಇರುತ್ತಲ್ಲ, ಆ ರೀತಿ ನೀವು ಫಸ್ಟ್ ಪ್ರಯಾರಿಟಿ ಅಂತ ಸೆಟ್ ಮಾಡಿದ ನಂತರ ಮೊದಲು ಫಸ್ಟ್ ಪ್ರಯಾರಿಟಿ ಇರೋದು ಹಿಂದ್ಗಡೆ ಬರ್ತಾ ಹೋಗುತ್ತೆ. ಸೊ ಈ ರೀತಿ ನೀವು ಕಾಲೇಜ್ಗಳನ್ನ ಯಾವ ರೀತಿ ಬೇಕಾದ್ರೂ ಅಂದ್ರೆ ಯಾವ ಆರ್ಡರ್ ಬೇಕಾದ್ರೂ ಸೆಟ್ ಮಾಡ್ಕೊಳ್ಬಹುದು, ಅವಕಾಶ ಇರುತ್ತೆ. ಸೊ ಈ ರೀತಿ ಪ್ರಯಾರಿಟಿ ಆರ್ಡರ್ ಸೆಟ್ ಮಾಡ್ಕೋತೀರಾ. ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅಲ್ಲಿ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಏನು ಆಗುತ್ತೆ ಅದಕ್ಕೂ ಕೂಡ ಒಂದು 2 to 3 ಡೇಸ್ ಅಥವಾ ಸ್ವಲ್ಪ ಜಾಸ್ತಿ ಟೈಮ್ ಕೂಡ ಕೊಡ್ಬೋದು. ಯಾಕಂದ್ರೆ ಈಗ ಹಲವಾರು ಕೋರ್ಸ್ಗಳ ಆಪ್ಷನ್ ಎಂಟ್ರಿ ಆಗಿಲ್ಲ, MBBS BDS ಆಗಿಲ್ಲ, ಫಾರ್ಮಸಿ ಆಗಿಲ್ಲ. ಸೊ ಟೈಮ್ ಕೊಟ್ಟಿರ್ತಾರೆ, ಅದ್ರೊಳಗಡೆ ನೀವೇನ್ ಮಾಡ್ತೀರಾ ಆಪ್ಷನ್ ಎಂಟ್ರಿ ಮಾಡ್ಕೋತೀರಾ. ಆಪ್ಷನ್ ಎಂಟ್ರಿ ಆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಸರಿನಾ? ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ರಿಸಲ್ಟ್ ಅನೌನ್ಸ್ ಮಾಡಿದ ನಂತರ ನೀವು ಬೇಕಾದ್ರಲ್ಲಿ ಅಡ್ಮಿಷನ್ ತೆಗೆದುಕೊಳ್ಬಹುದು, ಇಲ್ಲ ಕೌನ್ಸಿಲಿಂಗ್ ಅನ್ನ ಎಕ್ಸಿಟ್ ಆಗಬಹುದು ಅಂತ ಹೇಳ್ತಾರೆ. ಅಂದ್ರೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಈ ಸೆಕೆಂಡ್ ರೌಂಡ್ ಅಲ್ಲಿ ಇರಲ್ಲ ಅಂತ ಹೇಳಿದ್ದಾರೆ. ಚಾಯ್ಸ್ 1 ಇಲ್ಲದ್ರೆ ಚಾಯ್ಸ್ 4 ಎರಡೇ ಇರುತ್ತೆ ಅಂತ ಹೇಳಿದ್ದಾರೆ. ಹಿಂದಿನ ವರ್ಷ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಎಲ್ಲ ಇರ್ತಿತ್ತು. ಬಟ್ ಈ ವರ್ಷ ಆ ರೀತಿ ಇರಲ್ಲ ಅಂತ ಹೇಳಿದ್ದಾರೆ. ಬಟ್ ಯಾವ ರೀತಿ ಥರ್ಡ್ ರೌಂಡ್ ಅಲ್ಲಿ ಸೀಟ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಇದ್ರ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಸಿಕ್ಕಿಲ್ಲ. ಅಂದ್ರೆ ಈಗ ಅಡ್ಮಿಷನ್ ಮಾಡ್ಕೊಂಡ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೊಳಕ್ ಹೋದಾಗ ಇಂತಿಷ್ಟು ಫೀಸ್ ಕೊಡಿ ಅಂತ ಕಾಲೇಜ್ನವ್ರು ಕೇಳ್ತಾರೆ. ಸರಿನಾ? ಅಂದ್ರೆ ಅವ್ರು ಕೇಳೋ ರೀತಿ ಇಲ್ಲ, ಬಟ್ ಕೇಳ್ತಾರೆ. ಸೊ ಅವಾಗ ನೀವು ಅಲ್ಲಿ ಫೀಸ್ ಅನ್ನ ಪೇ ಮಾಡಿದಾಗ ನಿಮಗೆ ನೆಕ್ಸ್ಟ್ ರೌಂಡ್ ಅಲ್ಲಿ ಥರ್ಡ್ ರೌಂಡ್ ಅಲ್ಲಿ ಬೇರೆ ಕಾಲೇಜ್ ಅಲಾಟ್ ಆದ್ರೆ ನೀವು ಕಾಲೇಜ್ಗೆ ಫೀಸ್ ಪೇ ಮಾಡ್ತಾರೆ, ಅದನ್ನು ಕೂಡ ರೀಫಂಡ್ ಮಾಡ್ತಾರಾ? ಸ್ವಲ್ಪ ಡೌಟ್. ಬಟ್ ಈ ರೀತಿ ಎಲ್ಲ ಕ್ವಶನ್ ಬರುತ್ತೆ, ನೋಡೋಣ. ಹೇಳೋದಕ್ ಬರಲ್ಲ, ಅಂದ್ರೆ ಕೇದವರು ಪ್ರತಿ ಸಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹಲವಾರು ಚೇಂಜಸ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಕೇದವರ ನೋಟಿಸ್ಗೆ ಇದು ಕೂಡ ಬಂದ್ರೆ ಈ ರೀತಿ ಕೂಡ ಆಗಬಹುದು ಅನ್ನೋದು ಅವರ ಯೋಚನೆಗೆ ಬಂದ್ರೆ ಇದರಲ್ಲಿ ಅವರು ಚೇಂಜಸ್ ಮಾಡಿ ವಿದ್ಯಾರ್ಥಿಗಳು ಹೆಲ್ಪ್ ಆಗೋ ರೀತಿನೇ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ. ನೋಡೋಣ ಮುಂದೆ ಯಾವ ರೀತಿ ಚೇಂಜಸ್ ಆಗತ್ತೆ ಏನು ಅಂತ. ಬಟ್ ಸದ್ಯದ ಮಟ್ಟಿಗೆ ಇದಿಷ್ಟು ಪ್ರಾಸೆಸ್ ಇದೆ. ಸರಿನಾ? ಸೊ ಇದಿಷ್ಟು ವಿಷಯ ಆಗಿತ್ತು. ಮತ್ತೆ ಡೌಟ್ ಇದ್ರೆ ನೋಡೋಣ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.